ಪುಟ ನಿನ್ನ ಹೆಸರೇನು? ಭರತ್. ಎಷ್ಟನೇ ಕ್ಲಾಸು? 5. ನೀನು ಪುಟ? ರಜಾತ್. ನೀನು? ಇಂಚರ. ನೀನು? ಬಿಂದು. ಇದೆಲ್ಲ ಯಾವ ಶಾಲೆಯಲ್ಲಿ ಓದ್ತಿದ್ರೆ? ಹಾಂ. ಎಷ್ಟನೇ ಕ್ಲಾಸ್ ನೀವೆಲ್ಲ? ಹಾಂ. ಇವತ್ತು ಡೇಟ್ ಎಷ್ಟು? 28. ಟೈಮು 12:20. ನೀವೆಲ್ಲ ಊಟ ಮಾಡಿದ್ರಾ? ಯಾಕೆ ಯಾಕೆ ಇಲ್ಲಿ ಊಟ ಮಾಡಿದ್ರೆ? ಈ ಸರ್ಕಾರಿ ಶಾಲೆ ಊಟ ಮಾಡಿದ್ರೆ ಆರೋಗ್ಯ ಹದಗೆಡುತ್ತಾ? ಹಾಂ. ಮತ್ತೆ ಯಾಕೆ ಊಟ ಮಾಡಿಲ್ಲ ನೀವು? ಇಲ್ಲೇ ಮಾಡ್ಬೇಕು ತಾನೆ ಊಟ? ಯಾಕಪ್ಪ ಊಟ ಮಾಡಿಲ್ಲ? ಮನೆಯವ್ರು ಬೇಡ ಅಂತಾರಾ? ಇಲ್ಲೇ ಅಡುಗೆ ಮಾಡೋದಾ? ಎಸ್. ವೀಕ್ಷಕ ನಮಸ್ಕಾರ. ಈ ದಿನ ಏನು ನಾನು ಕಳ್ಳಿಪುರದಲ್ಲಿದ್ದೀನಿ. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣದಲ್ಲಾಗಿರುವಂಥ ಒಂದು ಮಧ್ಯಾಹ್ನದ ಉಪಹಾರ ಯೋಜನೆ ಅಡುಗೆ ಮಾಡುವಂಥ ಒಂದು ಇರುವಂಥ ಒಂದು ಜಾಗ. ಮತ್ತು ಈ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಕಳ್ಳಿಪುರ. ತಾವು ಮಕ್ಕಳು ಕೇಳಿದ್ರೆ ಆಲ್ರೆಡಿ ಮಕ್ಕಳೆಲ್ಲ ಹೊರಟೋಗಿದ್ದಾರೆ. ಈ 4 ಮಕ್ಕಳಿದ್ರೆ ಊಟ ಮಾಡಿದ್ರೆ ಇಲ್ಲ ಅಂತವೆ. ಯಾಕೆ ಅಂತಂದರೆ ಅದು ಕಾರಣ ಬೇಕಾದಷ್ಟಿದೆ, ಬೇರೆ ಬೇರೆ ಥರ ಕಾರಣಗಳಿದೆ. ಇಲ್ಲಿಗೂ ಈ ಶಾಲೆಯಿಂದ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ತಾವಿನ್ನು ನೋಡ್ತಾ ಇದ್ದೀರಾ ಇಲ್ಲಿ ಇದು ಶಾಲೆಯ ಅಡುಗೆ ಮನೆ. ಶಾಲೆ ಅಡುಗೆ ಮನೆ ಇದು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತೊಂದರೆ ಇಲ್ಲ. ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ಇದು ಕೂಡ ಶಾಲೆ ಅಡುಗೆ ಮನೆ ತಾವು ನೋಡ್ತಾ ಇದ್ದೀರಾ. ಏನು ಸಮಸ್ಯೆ ಇಲ್ಲಿ ಅಂತಂದರೆ ಈ ಶಾಲೆಯಿಂದ ಪ್ರಾರಂಭವಾದಂಥದ್ದು ಸಮಸ್ಯೆ ಹೇಳ್ತಾ ಹೋಗ್ತೀನಿ ನೋಡಿ. ಸರ್ಕಾರ ಒಂದು ಸಾರ್ವಜನಿಕವಾಗಿ ಒಂದು ಏನು ಇವತ್ತು ಶಾಲೆಗಳು ಸರ್ಕಾರಿ ಶಾಲೆಗಳು ಅಂತ ಹೇಳ್ತೀವಿ, ಸರ್ಕಾರ ಒಂದು ಆದೇಶ ಮಾಡಿದೆ. 2022ರಿಂದ SC/STಗೆ ಅಡುಗೆಯ ಜವಾಬ್ದಾರಿ ಕೊಡಬೇಕು. ಇಂತಿಷ್ಟು ಮಕ್ಕಳಿದ್ರೆ ಇಂತಿಷ್ಟವರು ಅಡುಗೆ ಮಾಡಬೇಕು ಅನ್ನೋದೊಂದು ಉದ್ದೇಶ. ಕೆಲವೊಂದು ಹಳ್ಳಿಗಳಲ್ಲಿ, ಎಲ್ಲ ಕಡೆ ಇಲ್ಲ, ಕೆಲವೊಂದು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಅಂತ ಎದ್ದು ಕಾಣುತ್ತೆ ಅನ್ನೋದ್ರೆ ತಾವು ನೋಡ್ತಾ ಇದ್ದೀರಾ. ಈ ಮಕ್ಕಳು ಹೇಳಿದಂಥ ಒಂದು ಮಾತು ಅಂದರೆ ಏನಾಗಿದೆ ಅಂತಂದರೆ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ, ಉದಾಹರಣೆಗೆ ಇದೇ ಊರಾಗಿರ್ಬೋದು, ಏನು ಇವತ್ತೇನು ನಾವು ನೋಡ್ತಾ ಇದ್ದೀವಿ ಕಳ್ಳಿಪುರ, TNSಪುರ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಮಕ್ಕಳು ಒಂದು 9 ಮಕ್ಕಳು ಊಟ ಮಾಡಲ್ಲ. ಕಾರಣ ಏನು ಅಂದರೆ ಅವರು OBC ಅವರು ಬಿಸಿ ಊಟ ಮಾಡಲ್ಲ, ಮನೆಗೆ ಹೋಗ್ತೀನಿ ಅಂತವೆ. ಮತ್ತು ಇಲ್ಲಿ ಅಡುಗೆ ಮಾಡ್ತಿರೋರು ಹಿಂದೆ ಇದ್ದಂಥವ್ರು ಚಂದ್ರಮ್ಮ ಅಂತ OBC ಅವರು. ಈಗ ಸರ್ಕಾರ ಏನು ಆಡಳಿತ ಬಂದಮೇಲೆ SC/STಗೆ ಒಂದು ಜವಾಬ್ದಾರಿ ತೊಗೊಂಡು SC/ST ಕೂಡ ಮಾದೇವಮ್ಮ ಅಂತ ಅನ್ನೋರನ್ನ ಒಬ್ಬನಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಇವರು ಅಡುಗೆ ಮಾಡ್ತಾರೆ ಅಂತ ಏನೇನ ಮಕ್ಕಳು ಊಟ ಮಾಡ್ತಾ ಇಲ್ವಾ? ಅದು ಯಕ್ಷ ಪ್ರಶ್ನೆ ಗೊತ್ತಿಲ್ಲ. ಬಟ್ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ತಿಳ್ಕೊಬೇಕು ಯಾಕೆ ಹಿಂಗಾಗ್ತಾಯಿದೆ ಅನ್ನೋದು ಕೂಡ ಇಲ್ಲಿ ಇದೇ ವಿಚಾರ ಚರ್ಚೆಗೋಸ್ಕರ ಇವತ್ತು ನಾನು ಇಲ್ಲಿ ಬಂದಿರೋಂಥದ್ದು. ಒಂದು ತಿಳ್ಕೊಬೇಕು, ಸರ್ಕಾರ ಏನು ಇವತ್ತೆಲ್ಲ ಇಡೀ ರಾಜ್ಯದಲ್ಲಿ ಬಿಸಿ ಊಟದ ಬಗ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಪ್ರಧಾನಮಂತ್ರಿ ಶಕ್ತಿ ಪೋಷಣೆಯಿಂದ ಬರುವಂಥದ್ದು ಕೂಡ ಕೇಂದ್ರ ಸರ್ಕಾರದ್ದು. ಆದರೆ ಇಲ್ಲಿ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ. ಉದಾಹರಣೆಗೆ ಇಲ್ಲಿದ್ದಂತಹ ಚಂದ್ರಮ್ಮನವರು ಒಂದು 20 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ. ಮಾಧವಮ್ಮವರು ಕೂಡ ಬರ್ತಾರೆ. ಸರ್ಕಾರದ ಅನುದಾನದ ವಿಚಾರವಾಗಿ ಮಾದೇವಮ್ಮವ್ರು ಬರ್ತಾರೆ. ಆದರೆ ಇಲ್ಲಿ ಮಕ್ಕಳು ಯಾಕೆ ಊಟ ಮಾಡಲ್ಲ? ಮಾದೇವಮ್ಮ ಅಡುಗೆ ಮಾಡ್ತಾರೆ ಅಂತ ಊಟ ಮಾಡಲ್ವಾ? ಅಥವಾ ಪೋಷಕರು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ವಾ? ಅಥವಾ ಸರ್ಕಾರದ ಒಂದು ಮಾದೇವಮ್ಮವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ, ಅವರೆಲ್ಲ ಹೋಗ್ಬೇಕು ಕೆಲಸಕ್ಕೆ. ಈಗ ಮಾದೇವಮ್ಮವ್ರನ್ನ ಬೇರೆ ಹಳ್ಳಿ ಕಳಿಸಿದ್ರೆ ಅಲ್ಲಿ ಹಳ್ಳಿಯ ಜನ ಏನಂತಾರೆ, ಪಕ್ಕದ ಹಳ್ಳಿ ಜನ OBC ಅವರು ನಮ್ಗೆ ಇನ್ನೂ ಅಪಾಯಿಂಟ್ ಆಗಿಲ್ಲ ಅನ್ನೋದು. ಅದು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಇಡೀ ರಾಜ್ಯದಲ್ಲಿ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ. ಸರ್ಕಾರ ಏನೇ ಮಾಡಿದ್ರೂ ಈ ಅಸ್ಪೃಶ್ಯತೆ ಹೋಗಿಲ್ಲ. ಮಕ್ಕಳು ಬಾಯಲ್ಲಿ ತಾವು ಕೇಳಿದ್ರಿ ನಾನು ಊಟ ಮಾಡಲ್ಲ ಅಂತ. ಇದ್ಯಾಕೆ ಬೇಕು? ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಅತಿ ತೀಕ್ಷ್ಣವಾಗಿ ಇದು ವಿಚಾರ ತಗೋಬೇಕು. ಕೇವಲ ಇದು ನ್ಯೂಸಾಗಿ ಉಳ್ಕೊಬಾರ್ದು. ಹಾಗೆ ನಮ್ಮ STMC ಸದಸ್ಯರು ಕೂಡ ಇದ್ದಾರೆ, ರುದ್ರ ಅವರು ಕೂಡ ಇದನ್ನು ಹೇಳೋವಂಥದ್ದು. 9 ಮಕ್ಕಳು ಊಟ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ. ಸರ್ ಎಷ್ಟು ಜನ ಊಟ ಮಾಡ್ತಿಲ್ಲ? 9 ಸರ್. 9 ಜನ ಊಟ ಮಾಡ್ತಾಯಿಲ್ಲ. ಕಾರಣ ಏನಂತಾರೆ ಸರ್? ಕಾರಣ ನಮ್ಮ ಮಕ್ಕಳು ಒಂದು 3 ದಿನ ಸ್ಟಾರ್ಟಿಂಗ್ ಊಟ ಮಾಡಿದ್ರು, ಕೆಮ್ಮು, ಜ್ವರ, ನೆಗಡಿ, ಆರೋಗ್ಯ ಹದಗೆಡ್ತು. ಅದರಿಂದ ಯಾಕೋ ಊಟ ಅಡ್ಜಸ್ಟ್ ಆಯ್ತಿಲ್ಲ ನನಗೆ ಅಂದ್ಬಿಟ್ಟು ಊಟ ಮಾಡ್ತಿಲ್ಲ ಸರ್. ಈಗ ಚಂದ್ರಮ್ಮವರು ಅಡುಗೆ ಮಾಡಿದ ಊಟ ಮಾಡ್ತಾರಲ್ಲ, ಏನಕ್ಕೆ? ಅವರು OBC ಅವರು, ಇವರು ಮೇಡಮ್, ಇವರು ಯಾರೋ ನಮ್ಮ ಈಗ ಬಂದಿರೋಂಥ ಮಾದೇವಮ್ಮವರು ಅಪಾಯಿಂಟ್ ಆಗಿರೋದು. ಅವರು ಒಂದು SC/ST ಒಂದು ಕ್ಯಾಟಗರಿಲಿ ಬಂದಂಥ ಅಡುಗೆ ಮಾಡೋವಂಥವ್ರು. ಅವರು ಚಂದ್ರಮ್ಮವ್ರು ಮಾಡಿದ್ರೆ ಮಾಡ್ತಾರೆ, ಇವ್ರು ಮಾಡಿದ್ರೆ ಯಾಕೆ ಮಾಡಲ್ಲ? ಅಂದ್ರೆ ಈಗ ಆರೋಗ್ಯ ಹದಗೆಡೋ ದೆಸೆಯಿಂದ ಊಟ ಮಾಡ್ತಿಲ್ಲ. ಅಂದ್ರ ಅವ್ರು ಮಾಡಿದ್ರೆ ಅಡುಗೆ ಊಟ ಮಾಡೋದು, ಇವ್ರು ಮಾಡಿದ್ರೆ ಊಟ ಮಾಡಬಾರ್ದು ಅಂತೇನಿಲ್ಲ. ಮತ್ತೆ ಯಾಕೆ 9 ಜನ ಮಕ್ಕಳು ಊಟ ಮಾಡ್ತಿಲ್ಲ? ಅದೇ ನಮ್ಮ ಮಕ್ಕ ಈಗ ಆರೋಗ್ಯ ಹದಗೆಡ್ತು, ಅದರಿಂದ ಊಟ ಮಾಡ್ತೀವಿ. ಏನು ಯಾವ ರೀತಿ ಆರೋಗ್ಯ ಹದಗೆಡ್ತು? ಅದೇ ಉಸಿರು ತಪ್ಪು, ಮತ್ತೆ ಉಸಿರು ತಪ್ಪಕ್ಕೆ. ಹಂಗಾರೆ ಅಡುಗೆ ಚೆನ್ನಾಗಿ ಮಾಡ್ತಾ ಇಲ್ವಾ? ಹಾಗಾದ್ರೆ
ಅಂದ್ರೆ ಅಡ್ಗೆ ಆರೋಗ್ಯ ಏರ್ಪೇರಾಗಿದ್ದೋ ಏನೋ ನಾವಂತೂ ಊಟ ಮಾಡಿಲ್ಲ ಮಕ್ಕಳು ಹಂಗ. ಈಗ ನಾನು ಕಾಫಿ ಕುಡಿದೆ, ನಿಮ್ಮ ಮುಂದೆ ನಾನು ಕಾಫಿ ಕುಡಿದೆ ಅಲ್ವೇ? ಹಾಗಾಗಿ ಏನಾಗ್ಬಿಡ್ತು ಹಾಗಾದ್ರೆ? ಅಲ್ಲ, ಇವತ್ತು ಸರ್ಕಾರ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸರ್ಕಾರ ಒಂದು ಜವಾಬ್ದಾರಿ ತೊಗೊಂಡ್ಮೇಲೆ ಅದು ತಕ್ಕಂಗೆ ಸಂಬಂಧಪಟ್ಟ ಅಧಿಕಾರಿಗಳ್ನೂ ಕೂಡ ಎಚ್ಚರಿಕೆ ಕೊಟ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು. ಈಗ ಉದಾಹರಣೆಗೆ ಚಂದ್ರಮೌರ್ 20 ವರ್ಷದಿಂದ ಕೆಲಸ ಮಾಡ್ತವ್ರೆ. ಈಗ ಸರ್ಕಾರ ಏನು ಹೇಳಿದೆ ಅಂತಂದರೆ, ಬಂದಿರುವಂಥದ್ದು 2022ರಿಂದ ಬಂದಿರೋಂಥ ಕಾನೂನು ಪ್ರಕಾರ SC/STಗೆ ಅವರು ಒಂದು ಅಡುಗೆ ಮಾಡೋವಂಥ ಚಾನ್ಸ್ ಕೊಡಿ, ಆ ಮಕ್ಕಳ ಆಧಾರದ ಮೇಲೆ, ಎಷ್ಟು ಸಂಖ್ಯೆ ಮೇಲೆ ಅಂತ. ಎಲ್ಲಿ ಹೋಗ್ತಿದೆ ಇವತ್ತು ಸಮಾಜ, ಎಲ್ಲಿ ಹೋಗ್ತಿದೆ ಅರ್ಥ ಆಗ್ತಿಲ್ಲ. ಜಾಸ್ತಿ ಇದ್ದವರು ಸಹ ಮಕ್ಕಳು ಓಕೆ, ಅವತ್ತು ಅವರೇ ಜಾಸ್ತಿ ಇದ್ದಿದ್ದು. ಹ್ಮ್ ನಮ್ಮದು OBC ಕಡಿಮೆನೇ ಇದ್ದಿದ್ದು, ಯಾರು ಮುಂದೆ ಬರ್ಲಿಲ್ಲ. ಅವಾಗ ನಮ್ಮನೆಯಿಂದ ತಪ್ಪಲ ಕೊಟ್ಟು, ನಮ್ಮನೆಯಿಂದ ಸೌದಾಯಿಕ ಬಂದು ಮಾಡ್ಕೊ ಬಂದು ಸ್ಕೂಲಲ್ಲಿ ಹಾಕ್ಬಿಟ್ಟು ಮಕ್ಳಿಗೆ ಮನೆಗೆ ಹೋಯ್ತಿದ್ವು ಸರ್. ಯಾರು ಬಂದು ನೀವು ಮಾಡ್ತಿದಾರ್ಯಾ, ನೀವು ಹೋಯ್ತಿದಾರ್ಯಾ, ಊಟ ಮಾಡಿ ಯಾರು ಕೇಳ್ತಿರ್ಲಿಲ್ಲ ಸರ್. ಮಾಸ್ಟ್ರು ಮಾಡಿ ಹಾಕಿ ಸೈನ್ ಹಾಕಿಸ್ತಿದ್ರು, ಕಳಿಸ್ತಿದ್ರು. 3 ಜನ ಅಡಿಗೆವ್ರು ತಕೊಂಡಿದ್ರು. 70 ಮೇಲಿದ್ರ ಕಮ್ಮಿ ಆಯ್ತಲ್ಲ, ಹಾಗಾಗಿ ಈಗ 3 ಜನ ಅಂತ. ಮಧ್ಯದಲ್ಲಿ ಒಬ್ಳ 100 ಮೇಲಿದ್ರ ಅಂತ 97 ಮಕ್ಳದು. ಒಬ್ಳು ತೆಗೆದು ಬಿಟ್ರು ಮಧ್ಯದಲ್ಲಿ. ಏನು ಮಾಡಕ್ಕಾಗಲ್ಲ, ನೀವು ಒಬ್ಳೇ ಮಾಡ್ಬೇಕು, ಇಲ್ಲ ಅಂದ್ರೆ ನೀನ್ ತೆಗ್ದಾಕ್ತೀನಿ ಅಂತ ಮಾತಾಡಿದ್ರು. ಆಯ್ತು ಬಿಡು ಮಾಡ್ತೀನಿ ಅನ್ಬಿಟ್ಟು ಒಂದ್ ದಿವ್ಸನೂ ರಜೆ ಇಲ್ದೇನೆ 21 ವರ್ಷ ಕೆಲಸ ಮಾಡೀನಿ ಸರ್. ಅಮ್ಮ ಒಂದ್ ದಿವಸ ನಾ ಬೆಳಗ್ತೀನಿ ಬಿಡು ಅನ್ನೂ ಇಲ್ಲ, ನಾ ತೊಳಿತೀನಿ ಬಿಡು ಅನ್ನೂ ಇಲ್ಲ. ನೀ ತೊಳೆಯಮ್ಮ ಬೆಳಗಮ್ಮ ಅಂತ ನಾ ಹೇಳೂ ಇಲ್ಲ. ಬೇಕಾದ್ರೆ ಇಲ್ಲಿ ಅವ್ರ ಅಣ್ಣ ತಮ್ಮದಿರಂಗ ಅವ್ರೆ, ಬೇಕಾದ್ರೆ ಕೇಳ್ಕೊಳ್ಳಿ. ಅಲ್ಲ, ಏನಾಗಿದೆ ಅಂದರೆ ನಿಮ್ಮ ತಪ್ಪಲ್ಲಮ್ಮ, ನಿಮ್ಮ ತಪ್ಪಲ್ಲ, ಅವ್ರ ತಪ್ಪಲ್ಲ, ನಿಮ್ಮ ತಪ್ಪಲ್ಲ. ಇವತ್ತೇನು ಸರ್ಕಾರ ಏನು ಮಾಡಿದೆ ಅಂತಂದರೆ, ಒಂದು ಕಾನೂನು ತೊಗೊಂಬರ್ತೀವಿ 2022ರಲ್ಲಿ SC/ST ಸಮುದಾಯ ಕೂಡ ಒಂದು ಬಿಸಿ ಊಟದ ಅಡುಗೆ ಮಾಡುವಂಥ ಒಳ್ಳೆ ಕೆಲಸ ಅದು. ಆದರೆ ಒಂದು ಸರ್ವೆ ಮಾಡಬೇಕು. ಅಮ್ಮ ಹೇಳಿ. ಊಟ ಮಾಡಲ್ಲ ಅಂತಿದ್ರು ಸಹ ಇವ್ರೆ. ಕಾಫಿ ಕೊಟ್ಟು ಇವತ್ತು ಬೇಡ ಅಂದ್ರಲ್ಲ. ಈಗ ನಾನು ಕುಡಿದ್ನಲ್ಲ, ಕುಡಿದ್ರಿ ಅವ್ರು ಕುಡಿನಿಲ್ವಲ್ಲ ಸರ್. ಇವ್ರೆ ಊಟ ಅಲ್ಲ, ನಾನು ಸರ್ಕಾರ ಕೇಳಿದೆ ಮಾಧವಮ್ಮರೇ, ನಾನು ಸರ್ಕಾರ ಕೇಳೋದು ಅವತ್ತಿಂದ ಯಾಕೆ ಮುಟ್ಲಿಲ್ಲ, ಮುಟ್ಬೇಡ ಅಂದ್ರು ಸಹ ಇವ್ರೆ. ಅವತ್ತಿಂದ ಯಾಕೆ ಮುಟ್ಲಿಲ್ಲ? 21 ವರ್ಷದಿಂದ 21 ದಿನ ಕೆಲಸ ಮಾಡಲ್ಲ ಅಂದ್ರೆ 21 ವರ್ಷ ಇದನ್ನ ಅವತ್ತೇ ಮಾಡ್ಬೋದಾಗಿತ್ತಲ್ಲ. 100 ಮಕ್ಳಿಗೂ ನಾ ತಪ್ಪಲೆ ಎತ್ತಿ ಕೆಳಗೆ ಇಳ್ಕಕ್ಕಾಗ್ದೇನೆ ಮೇಷ್ಟ್ರು ಮೇಡಮ್ ಕರ್ಕ ತಪ್ಪಲೆ ಇಳ್ಕ್ಸಿದ್ವಿ ಸರ್. ಸುಮ್ಮನೆ ನೋಡ್ತಾ ಒಂದು ವಿಚಾರ ಏನು ಅಂದರೆ, ನೋಡಿ, ಸಾರ್ವಜನಿಕರಿಗೆ ಹೇಳಿದಿಷ್ಟೇ, ಇವತ್ತು ಸರ್ಕಾರ ಒಂದು ಕಾನೂನು ಮಾಡಬೇಕಾದ್ರೆ ಅಲ್ವಾ ಸರ್, ಸರ್ಕಾರ ಕಾನೂನು ಮಾಡಬೇಕಾದ್ರೆ ತಿಳ್ಕೊಬೇಕು ಏನು ಸಮಸ್ಯೆ ಆಗುತ್ತೆ ಮುಂದೆ, ಯಾರೆಲ್ಲ ಇದ್ದಾರೆ ಹಿಂದೆ, ಏನೆಲ್ಲ ಆಗುತ್ತೆ ಅನ್ನೋದು. ಇವತ್ತು ಪಾಪ ಮಾಡಿರೋಂಥ ಸರ್ಕಾರ ಒಳ್ಳೆ ಕೆಲಸ, ಮಾತ್ರ ಇಲ್ಲಿ ಸಮಸ್ಯೆ ಆಗಿರೋದು ಮಾದೇವಮ್ಮವ್ರದ್ದು ಮತ್ತು ಕೇವಲ ಚಂದ್ರಮ್ಮವ್ರದ್ದಲ್ಲ, ಇಡೀ ರಾಜ್ಯದಲ್ಲಿ ಸಮಸ್ಯೆ ಎಷ್ಟೋ ಇದೆ. ಬಟ್ ನನಗೆ ವಿಚಾರ ಗೊತ್ತಾದ್ರೆ ನಾನು ಈ ಸುದ್ದಿ ಮಾಡ್ತಾ ಇದ್ದೀನಿ. ತಾವು ಮೇಡಮ್ ಕೂಡ ಹೇಳ್ತಾರೆ, HM ಅವರೇ, ಮೇಡಮ್ ಅವರೇ, ಇದು ಸರ್ಕಾರ ಮಾಡಿರೋದು ಒಂದು ರೀತಿ ಒಂದು ಕೋಮಿಗೆ ಒಳ್ಳೇದಾಗುತ್ತೆ, ಇನ್ನೊಂದು ಕೋಮಿಗೆ ಕೆಟ್ಟದಾಗುತ್ತೆ ಅಂದರೆ ಯಾಕೆ ಬೇಕಿದು? ಎಲ್ಲರೂ ಊಟ ಮಾಡಿ ಮಕ್ಕಳು ಅನ್ನೋದೇ ನಮ್ಮ ಇಷ್ಟನೇ ಗೊತ್ತಾಗಿ ನಾವಿಬ್ಬರು ಹೊಟ್ಟೆ ಮೇಲೆ ಕೆಲಸ ನೋಡಿ, ಈ ಮಕ್ಕಳು ಊಟನೇ ಮಾಡಿಲ್ಲ ಅಲ್ವೇನ್ರ? ಊಟ ಮಾಡಿಲ್ಲ ನೀವು ನೋಡಿದ್ರ? ಸ್ಟ್ರೆಂತ್ ಇರೋದ್ರ ಪ್ರಕಾರ ಎಲ್ಲಿ ಹೋಗ್ತಿದೆ ಸಮಾಜ, ಏನ್ ಮಾಡ್ತಾ ಇದಾರೆ? ರೂಲ್ಸ್ 21 ಮಕ್ಕಳಿಗೆ ಒಬ್ಬಳೇ ಅಡಿಗೆಯವರು ಅಂತ ಹೇಳೋದ್ರಿಂದ ನಾವು ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಒಂದು ಅರ್ಜಿ ಹೊರತಾಗಿ ಬೇರೆ ಏನು ಯಾವುದೇ ಸಹ ಲಿಖಿತವಾಗಿ ಹೇಳಿಲ್ಲ, ಓರಲ್ ಆಗೂ ಹೇಳಿಲ್ಲ. ಅಲ್ಲ, ನಾನು ಕೇಳ್ತಿರೋದೇನಂದ್ರೆ, ಸರ್ಕಾರ ಆದೇಶ ಮಾಡ್ತು, ಒಳ್ಳೇದು, ಎಲ್ಲ ಕೋಮ್ನವ್ರಿಗೂ ಕೆಲಸ ಸಿಗಬೇಕು. ಆದರೆ ಆ ಆದೇಶ ಮಾಡಬೇಕಾದ್ರೆ ಒಂದು ಅರ್ಥ ಮಾಡ್ಕೊಬೇಕು, ಯಾರಿಗೇನು ಸಮಸ್ಯೆ ಆಗುತ್ತೆ ಅನ್ನೋದು. ಈಗ ಉದಾಹರಣೆಗೆ ಮಾದೇವಮ್ಮರು ನೆರ್ಗಾಟನೆಗಳಿಗೆ ಹೋದರು, ಅಲ್ಲಿ ಹೇಳಿ ಕಳಿಸ್ತಾರೆ ನಮ್ಗೆ ಇನ್ನೂ ಬಂದೇ ಇಲ್ಲ ಮಾಹಿತಿ ಅಂತ. ಅದು ಸಂಬಂಧಪಟ್ಟಂತೆ BO ತೊಗೊಬೇಕು. BO ಅವರು ಯಾಕೆ ಮಾಹಿತಿ ಬಂದಿಲ್ಲ? ಇವ್ರನ್ನ ತೆಗಿಯೋಕ್ಕೆ ಮಾಹಿತಿ ಇದೆ, ಅವ್ರು ತಗೊಳಕ್ಕೆ ಯಾಕೆ ಮಾಹಿತಿ ಇಲ್ಲ? ಎಲ್ಲ ಕಡೆ ಅಸ್ಪೃಶ್ಯತೆ ಮಾಡ್ತಾರೆ ಇವರು. ಸರ್ಕಾರದ ಆದೇಶ ಕೊಟ್ಟರು ಅಸ್ಪೃಶ್ಯತೆಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಸಮಾಜ ನೋಡಿ, ಈ ಮಕ್ಕಳು ಹೊಟ್ಟೆಸ್ಕೊಂಡು ಹೋಗಿ ನೋಡಿ 12 ಆಯಿತು, ಹೊಟ್ಟೆಸ್ಕೊಂಡು ಹೋಗ್ಬೇಕು ಅವರು. ಇಲ್ಲ, ಇವ್ರು ಅಡುಗೆ ಮಾಡಿದ್ರೆ, OBC ಅಡುಗೆ ಮಾಡಿದ್ರೆ ಊಟ ಮಾಡ್ತಾರೆ. ಏನಿದು? ತಾವೊಬ್ಬರು ಸಾರ್ವಜನಿಕವಾಗಿ ಕೇಳ್ತಾ ಇದೀವಿ ಸರ್. ಇಲ್ಲ ನೋಡಿ, ನಿಮ್ಮ ತಮ್ಮ ಹೆಸರು ಮಾದೇವ್ ಅವರೇ, ಸರ್ಕಾರ ಮಾಡುತ್ತೆ, ಅದು ತಿಳುವಳಿಕೆಯಿಂದ ಮಾಡ್ಬೇಕು ತಾನೆ. ಅಟ್ಲೀಸ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಏನು ಸಮಸ್ಯೆ ಏನಿದೆ, ಇಲ್ಲ ಇವ್ರನ್ನ ಬೇರೆ ಕಡೆ ಹಾಕ್ಬೇಕಾ ಅಥವಾ ಅವ್ರನ್ನ ಇಲ್ಲಿರಿಸ್ಬೇಕಾ ಅನ್ನೋದು ಜವಾಬ್ದಾರಿ ಕೊಡು. ನೋಡಿ, ಅವರು ಪಾಪ ಕಷ್ಟಪಡ್ತವ್ರೆ, ಇವರು ಕೂಡ ಕಷ್ಟಪಡ್ತವ್ರೆ. ಹಂಗಾಗಿ ಯಾರು ಒಪ್ಪಕ್ಕೆ ರೆಡಿ ಇಲ್ವಲ್ಲ. ಇದು ಸಮಸ್ಯೆ ಆಗಿರೋದು ಇಲ್ಲಿ ಅಸ್ಪೃಶ್ಯತೆ. ದಯವಿಟ್ಟು ಅಸ್ಪೃಶ್ಯತೆನ ಅಳಿಸಾಕ್ಬೇಕು ನಾವೆಲ್ಲ ಸೇರಿಕೊಂಡು. ಹಾಗಾಗಿ ಇಂಥ ಮಕ್ಕಳು ಮನಸ್ಸಲ್ಲಿ ನಾವು ಅದನ್ನು ಬಿತ್ತಬಾರ್ದು ಅಲ್ವಾ? SMC ಅಧ್ಯಕ್ಷರೇ, ಈಗ ತಾವು ಕೂಡ ಟೀ ಕುಡಿಲಿಲ್ಲ, ನಂಗೆ ತುಂಬ ಬೇಜಾರಾಯ್ತು, ನೇರವಾಗಿ ಮಾತಾಡ್ತೀನಿ ನಾನು. ಅಲ್ಲ, ನಮ್ಮ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಅದ. ಓಕೆ ಮೇಡಮ್ ಅವರ ಈ ಥರ ಇದೆ. ಈ ನೋಡಿ, ಇವತ್ತು ಶಾಲೆ ಶಿಕ್ಷಕರು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಶಾಲೆ ರಿಸಲ್ಟ್ ಇದೆ. ಈ ಥರ ಒಂದಾದಾಗ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗುತ್ತೆ, ಬೇಜಾರಾಗುತ್ತೆ. ಹೌದು. ಓಕೆ, ಪಾಠ ಮಾಡ್ಬೋದು, ಹೆಲ್ತ್ ಇಶ್ಯೂಸ್ ಇದೆ, ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ, ಶಾಲೆ ಜವಾಬ್ದಾರಿ. ನೋಡಿ, ಇದು ಈ ವಿಡಿಯೋ ಮೂಲಕ ಹೇಳೋದು ಇಷ್ಟಪಟ್ಟಿದ್ದು, ನಾನು ಹೇಳ್ತಾ ಇರೋದು ಇಷ್ಟೇ.
ಯಾವುದೇ ಕಾರಣಕ್ಕೂ ಜಾತಿ ಭೇದ ಭಾವ ಬಿಡಬೇಕು. ಜೊತೆಗೆ ಇವತ್ತು ಯಾರೆಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿದೆ, ಶಿಕ್ಷಣ ಅಧಿಕಾರಿಗಳು ಬೇಗ ಬಂದು ಇವರಿಗೆ ಪರಿಹಾರ ಮಾಡಿಕೊಡ್ಬೇಕು. ಯಾರನ್ನ ಎಲ್ಲಿ ಕಳಿಸ್ಬೇಕು, ಯಾರನ್ನ ಎಷ್ಟು ಸ್ಟ್ರೆಂತ್ ಮೇಲೆ ಕೆಲಸ ಮಾಡಬೇಕು ಅನ್ನೋದು ಕೂಡ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಸರ್ಕಾರ ಹೇಳ್ದಂಗೆ ನಾವು ಇಲ್ಲಿ ಕೇಳೋಕ್ಕಾಗಲ್ಲ. ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಸಾರ್ವಜನಿಕವಾಗಿರುವಂಥದ್ದು ಈ ಶಾಲೆಯಲ್ಲಿ ಮತ್ತು ಇದೇ ಥರ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳು ಇದೇ ಸಮಸ್ಯೆ ಆಗ್ತಾಯಿದೆ ಅಂತ ಕಾಣುತ್ತೆ. ಬಟ್ ನನಗೆ ಒಬ್ಬಂಗೆ ವಿಚಾರ ಗೊತ್ತಾಯ್ತು, ನಾನು ಸುದ್ದಿ ಮಾಡ್ತಾಯಿದ್ದೀನಿ. ಮಾದೇವಮ್ಮವ್ರಿಗೂ ಕೂಡ ಒಂದು ಒಳ್ಳೆ ಇದು ಸಿಗಬೇಕು, ನ್ಯಾಯ ಸಿಗಬೇಕು, ಅವ್ರನ್ನೂ ಕೂಡ ಒಂದು ಒಳ್ಳೆ ಪೋಸ್ಟಿಂಗ್ ಕೊಡಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.